ರೆಬೆಲ್ಸ್ ನಾಯಕರ ಶಮನಕ್ಕೆ ರಾಜ್ಯ ಬಿಜೆಪಿ ಮುಂದಾದಂತೆ ಕಾಣಿಸ್ತಾ ಇದೆ. ಒಬ್ಬೊಬ್ಬರನ್ನೇ ಕರೆದು ಮಾತನಾಡಿಸೋದಕ್ಕೆ ಈಗ ಬಿಜೆಪಿ ಪ್ಲಾನ್ ಕೂಡ ಮಾಡಿದೆ. ಅಂದ್ರೆ ಕೇಂದ್ರ ಸಚಿವ ಜೋಶಿ ನೇತೃತ್ವದಲ್ಲಿ ಸಂಧಾನಕ್ಕೆ ಯತ್ನಿಸಲಾಗಿದೆ. ಇಂದು ಸಿದ್ದೇಶ್ವರ್, ಬಿಪಿ ಹರೀಶ್ ಜೊತೆಗೆ ಮಾತುಕತೆಯನ್ನ ನಡೆಸಲಾಗಿದ್ದು, ಅಧ್ಯಕ್ಷರಿಗೆ ವಿರುದ್ಧವಾಗಿರುವಂತಹ ಟೀಮ್ ಅನ್ನ ಸೆಳೆಯೋದಕ್ಕೆ ಮಾಡ್ತಾ ಇರುವಂತಹ ಪ್ಲಾನ್ ಇದು. ಅಂದ್ರೆ ಬಂಡಾಯ ಶಮನಕ್ಕೆ ಶೀಘ್ರವೇ ಅಧ್ಯಕ್ಷರ ಹೆಸರು ಘೋಷಣೆಯನ್ನ ಮಾಡಲಾಗುತ್ತೆ. ಎಂಎಲ್ಸಿ ರವಿಕುಮಾರ್ ಸೇರಿದಂತೆ ಕೆಲವರು ಉಪಸ್ಥಿತರಿದ್ದರು. ರೆಬೆಲ್ಸ್ ಟೀಮ್ನ ಪ್ರತಿಯೊಬ್ಬರನ್ನ ಕೂಡ ಕರೆದು ಮಾತನಾಡಿಸಲಿದ್ದಾರೆ. ಶೀಘ್ರದಲ್ಲೇ ಅಧ್ಯಕ್ಷರ ಹೊಸ ಹೆಸರು ಕೂಡ ಘೋಷಣೆಯಾಗಲಿದೆ. ಮತ್ತೆ ಬಂಡಾಯದ ಬಿಸಿ ಏರಬಾರದು ಅಂತ ಹೇಳಿ ಈ ಕಾರಣಕ್ಕಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ತಂತ್ರಗಾರಿಕೆಯನ್ನ ರೂಪಿಸಲಾಗ್ತಾ ಇದೆ. ರೆಬೆಲ್ಸ್ ಬೇಡಿಕೆ ಏನಿರಲಿದೆ, ಯಾವ ರೀತಿ ಸ್ಪಂದಿಸಲಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಫಸ್ಟ್ ಮೀಟಿಂಗ್ ಇವತ್ತು ಸಂಜೆ ನಡೀತಾ ಇರುವಂಥದ್ದು. ಹಾಗಾಗಿ ಕೇಂದ್ರ ಸಚಿವ ಜೋಶಿ ನೇತೃತ್ವದಲ್ಲಿ ನಡೀತಾ ಇರತಕ್ಕಂತಹ ಸಂಧಾನ ಇದು. ಒಬ್ಬೊಬ್ಬರನ್ನೇ ಕರೆಸಿ ಮಾತನಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆ. ರೆಬೆಲ್ಸ್ ನಾಯಕರ ಶಮನಕ್ಕೆ ಈ ರೀತಿಯಾಗಿ ರಾಜ್ಯ ಬಿಜೆಪಿ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೀಗ ಇರುವಂಥದ್ದು. ಅಧ್ಯಕ್ಷರಿಗೆ ವಿರುದ್ಧವಾಗಿರ್ತಕ್ಕಂತಹ ಟೀಮ್ ಯಾವುದಿದೆ ಅದನ್ನ ಸೆಳೆಯೋದಕ್ಕೆ ಮಾಡ್ತಾ ಇರತಕ್ಕಂತಹ ತಂತ್ರಗಾರಿಕೆ ಇದು. ಎಂಎಲ್ಸಿ ರವಿಕುಮಾರ್ ಸೇರಿದಂತೆ ಕೆಲವರು ಉಪಸ್ಥಿತರಿರಲಿದ್ದಾರೆ. ಇನ್ನು ಶೀಘ್ರದಲ್ಲೇ ಅಧ್ಯಕ್ಷರ ಹೆಸರು ಘೋಷಣೆ ಆಗಲಿದೆ. ಮತ್ತೆ ಬಂಡಾಯದ ಬಿಸಿ ಏರಬಾರದು, ಈ ಕಾರಣಕ್ಕಾಗಿ ಎಲ್ಲರನ್ನ ವಿಶ್ವಾಸದಲ್ಲಿ ಇಟ್ಟುಕೊಂಡು ಈ ಒಂದು ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಅಂದರೆ ಈ ರೀತಿಯಾಗಿ ತಂತ್ರವನ್ನ ರೂಪಿಸಲಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ರೆಬೆಲ್ಸ್ನ ಬೇಡಿಕೆ ಏನಿರಲಿದೆ, ಯಾವ ರೀತಿಯಲ್ಲಿ ಇದಕ್ಕೆ ಸ್ಪಂದನೆಯನ್ನು ಅವರು ನೀಡ್ತಾರೆ, ಯಾವ ರೀತಿಯಾಗಿ ಸ್ಪಂದನೆಯನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಟ್ಟಾರೆಯಾಗಿ ರೆಬೆಲ್ಸ್ ನಾಯಕರ ಶಮನಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದ್ದು ಈ ರೀತಿಯಾದಂತಹ ತಂತ್ರಗಾರಿಕೆಯನ್ನ ರೂಪಿಸಿದೆ.